ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಾಗಿಲ ಕಾಯುವರು. ಉಂಟಾನತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸತ್ಯಕ್ಕೆ ಧರ್ಮಜನು ಲೆತ್ತವನಾಡಿ ಅರ್ಥ ಭಾಂಡಾರವನೆಲ್ಲ ಸೋತು ಮತ್ತೆ ವಿರಾಟ ರಾಯನ ಮನೆಯಲ್ಲಿ ತೊತ್ತಾದಳು ದ್ರೌಪದಿ ಒಂದು ವರುಷ. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಶ್ರೀಪಾದರಾಜರ ಸಾವಿರಾರು ಕೃತಿಗಳಲ್ಲಿ ಇದು ಒಂದು ಮುಖ್ಯವಾದ ಸಂಸಾರದ ವೈರಾಗ್ಯವನ್ನು ಉಂಟು ಮಾಡತಕ್ಕಂಥ ಅತ್ಯದ್ಭುತವಾದ ಚಿಂತನೆಯೆಂದು ಒಳಗೂಡಿದ ಪದ್ಯವಾಗಿದೆ. ಈ ಸಂಸಾರದಲ್ಲಿ ಸುಖ ಇದೆಯಾ? ಇಲ್ಲ ಅಂತಲ್ಲ. ಬೆಳದಿಂಗಳು ಅಂದರೆ ಬೆಳಕು, ಅದು ಸುಖದಾಯಕವಷ್ಟೇ. ಇದು ಕಾಡ ಬೆಳದಿಂಗಳು ಕಾಳ ಬೆಳದಿಂಗಳು ಅಂದರೆ ಎರಡೂ ಪಾಠ ಉಂಟು. ಕಾಡಿಸುವ ಬೆಳದಿಂಗಳು, ಕರಾಳ ಬೆಳದಿಂಗಳು, ಅದಕ್ಕೆ ಇದು ಕಾಳ ಬೆಳದಿಂಗಳು. ಸಂಸಾರ ಸುಖ ಎಂಥದ್ದು, ಇದು ನಿಜವಾಗಲೂ ಸುಖವೇ ಅಂದುಕೊಂಡು ಅದರ ಬೆನ್ನ ಹಿಂದೆ ಹೋಗಿಬಿಟ್ಟರೆ ನೈಜವಾದ ಸುಖದಿಂದ ನಾವು ವಂಚಿತರೇ ಸರಿ. ನಿಜವಾದ ಸುಖ ಅದು ನಮ್ಮಿಂದ ಬಿಟ್ಟು ಹೋಗಬಾರ್ದು, ನಮ್ಮ ಜೊತೆಗೇ ಇರಬಾರ್ದು. ಅದು ಮೋಕ್ಷ ಸುಖ ಮಾತ್ರ ಹೊರತು ಸಾಂಸಾರಿಕ ಸುಖ ಅದು ಬಂದು ಹೋಗುವಂಥದ್ದು, ಅಲ್ಪವಾದದ್ದು. ಅದಕ್ಕೆ ವೈಷಯಿಕ ಸುಖ ಅಂತ ಕರೀತಾರಳ್ಳಿ. ಕುಪಿತಾಹಿ ಫಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂ ವಂದೇ ವಲ್ಲಭಂ ಶ್ರೇಯಃ ಎಂಬುದಾಗಿ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಟೀಕಾಕೃತ್ಪಾದರು ಒಂದು ಹೀಗೆ ಮೇಲೆ ಹೇಳಿದ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರಲ್ಲಿ. ಘಟ ಸರ್ಪ, ಆಹಾರವಿಲ್ಲ, ಪ್ರಚಂಡವಾದ ಬಿಸಿಲು, ತಂಪು ಇಲ್ಲ, ಹೆಡೆ ಬಿಚ್ಚಿರೆ ಕೋಪದಿಂದ ಏನೂ ತನಗೆ ಅಪೇಕ್ಷಿತವಾದ ಏನೂ ಸಿಗ್ತಾ ಇಲ್ಲ. ಯಾರನ್ನು ಕಚ್ಚಲಿ ಅಂತ ನೋಡ್ತಾ ಇದೆಯೋ ಏನೋ. ಒಂದು ಹಸಿದ ಕಪ್ಪೆ ನೀರು ಬೇಡ, ತನಗೆ ಯಾವ ಆಹಾರವೂ ಬೇಡ, ನೆರಳಾರು ಸಿಕ್ಕೀತ ಎಂದು ಹೆಡೆ ಚಾಚಿದ ಘಟಸರ್ಪದ ನೆರಳಲ್ಲಿ ಬಂದು ಕೂತಿದೆ. ಅದು ಒಂದು ಅಲ್ಪ ಕ್ಷಣಗಳು ಅದಕ್ಕೆ ಆನಂದವಾಯಿತು, ಅಂತೂ ನೆರಳು ಸಿಕ್ಕಿತಲ್ಲ ಅಂತ. ಮುಂದಿನ ಕ್ಷಣದಲ್ಲಿಯೇ ಆ ಸರ್ಪ ಹಸಿದಿತ್ತು ಬೇರೆ, ಕಪ್ಪೆಯನ್ನು ನುಂಗಿಬಿಟ್ಟಿತು. ಈ ಎಲ್ಲ ಸಂಸಾರ ಸುಖಗಳು ಹೀಗೆ ಎಂದು ಭಾವಿಸಬೇಕು ಅಂತ ಟೀಕಾಕೃತ್ಪಾದರ ಅಭಿಪ್ರಾಯವಾಗಿದೆ. ಇದೇ ಪಾರಮಾರ್ಥಿಕವಾದದ್ದು ಅಂತ ಭಾವನೆ ಮಾಡಿ ಭೌತಿಕ ಸುಖದ ಹಿಂದೆ ಸಾಗಿದರೆ ಮೋಕ್ಷ ಸುಖದಿಂದ ಖಂಡಿತ ನಾವು ವಂಚಿತರೇ ಸರಿ. ಇದು ಬೇಡ ಅಂತ ಬಿಟ್ಟರೆ, ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅದು ದೊರಕುವುದೇ ಹೊರತು ನಂಗೆ ಇದು ಇರಲಿ ಅದೂ ಇರಲಿ ಅಂತ ಯಾವ ವ್ಯಕ್ತಿ ಇರ್ತಾನೋ ಇದರಲ್ಲೇ ಮುಳುಗಿ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖ, ಸುಖ ದುಃಖಗಳ ಸಮ್ಮಿಶ್ರಣದಲ್ಲಿ ಒದ್ದಾಡಿ ಒದ್ದಾಡಿ ಅಲ್ಪನಾಗಿ ಬಿಡುತ್ತಾನಳ್ಳಿ.
ಮುಖ್ಯವಾಗಿ ಇದು ಸುಖವಾ ಹೌದೋ ಅಲ್ವೋ ಅಂತ ನಾವು ತಿಳಿದು ಅನಿಷಿದ್ಧವಾದ ಸುಖವನ್ನು ಅನಿವಾರ್ಯವಾದ ಪಕ್ಷದಲ್ಲಿ ಭೋಗಿಸಬೇಕೇ ಹೊರತು ಇದೇ ಶಾಶ್ವತ ಎಂಬುದಾಗಿ ಮೋಕ್ಷ ಸುಖಕ್ಕೆ ಬೆನ್ನು ಹಾಕಿ ಈ ಸುಖದ ಹಿಂದೆ ತೆರಳಿಬಿಟ್ಟರೆ ಒಳ್ಳೆ ಬೆಳದಿಂಗಳಿದೆ ಎಂಬುದಾಗಿ ಭಾವನೆ ಮಾಡಿ ಕಾಡಿನಲ್ಲಿರುವ ಬೆಳದಿಂಗಳ ಹಿಂದೆ ಹೋದರೆ ಮುಂದೆ ಯಾವುದೋ ಕೊಳ್ಳಿದವರ ಬೆಳಕಿನ ಹಿಂದೆ ಹೋದ ಪಕ್ಷದಲ್ಲಿ ಏನಾಗುವುದೋ ಅದೇ ಪರಿಸ್ಥಿತಿ ಅಂತ ಪಂಚಮಸ್ಕಂಧ ಭಾಗವತದಲ್ಲಿ ನಾವು ಕೇಳ್ತೇವಲ್ಲಿ. ಈ ಸಂಸಾರ ಇದೆಯಲ್ಲ ದೊಡ್ಡ ಕತ್ತಲೆ, ಅಘೋರವಾದ ಕತ್ತಲೆಯಲ್ಲಿ ಬೆಳದಿಂಗಳು ನೋಡಿದಾಗ ಸಂತೋಷವಾಗತ್ತೆ ನಿಜ, ಅದರ ಶಾಶ್ವತವಲ್ಲವೇ? ಆ ಬೆಳದಿಂಗಳು ಕರಗಿ ಹೋಗುತ್ತೆ ಹೇಗೋ ವೈಷಯಿಕ ಸುಖವೆಲ್ಲವೂ ಕೂಡ ಅದು ಇಲ್ಲ ಅಂತಾಗಿಬಿಡುತ್ತದೆ, ಮುಂದೆ ದುಃಖ ಪ್ರಾಪ್ತವಾಗತ್ತೆ. ಅದಕ್ಕೆ ಇದನ್ನು ಕರಾಳವಾದ ಬೆಳದಿಂಗಳು ಅಂತ ನಾವು ಅಂದುಕೊಂಡಿದ್ದೇ ತಪ್ಪಲ್ಲಿ. ಅನೇಕ ದೃಷ್ಟಾಂತಗಳಿಂದ ಕರುಣಾಪೂರ್ಣರಾದ ಶ್ರೀಪಾದರಾಜರು ಇದನ್ನು ನಿರೂಪಣೆ ಮಾಡ್ತಾ ಇದ್ದಾರಳಿ. ಎಷ್ಟು ಕರಾಳ ಈ ವೈಷಯಿಕ ಸುಖಗಳು. ಧರ್ಮಜನು ಸತ್ಯಕ್ಕೆ ಲೆತ್ತವನಾಡಿ, ಸತ್ಯ ರಕ್ಷಣೆಗೋಸ್ಕರ ಧರ್ಮರಾಜನು ಜೂಜಾಟಕ್ಕೆ ದುರ್ಯೋಧನ ಹೇಳಿ ಕೊಟ್ಟು ಕಳುಹಿಸಿದಾಗ ಆಡಿದ. ಅದೇನರು ಸತ್ಯಕ್ಕೆ ಧರ್ಮಜನು? ಜೂಜಾಟ ಆಡೋರು ಸತ್ಯವೋ? ಅದು ಆಡಬಾರ್ದು ಅಂತಿದೆಯಲ್ಲ. ವಿದುರರು ಬಂದು ಹೇಳಿಕೆ ಹೇಳಿದ್ದಾರಲ್ಲಿ, ನಮ್ಮಣ್ಣ ನಿನ್ನನ್ನು ಸೌಹಾರ್ದ ದ್ಯೂತಕ್ಕೋಸ್ಕರ ಆಹ್ವಾನ ಮಾಡಿದ್ದಾನೆ, ಧರ್ಮರಾಜ ನೀನು ಬರಬೇಕು ಅಂತ. ಆಯಿತು ಚಿಕ್ಕಪ್ಪ, ಈ ಒಂದು ಜೂಜನ್ನು ಆಡಬಹುದು, ಲೆತ್ತ ಆಟವನ್ನು ಆಡಬಹುದು, ವಿಹಿತವೋ ಹೇಗೆ? ಇದು ನಿಷಿದ್ಧ, ಇದು ಆಡಲೇಬಾರದು, ಇದೊಂದು ವ್ಯಸನ, ಶಾಸ್ತ್ರ ನಿಷಿದ್ಧ. ಲೌಕಿಕವಾಗಿಯೂ ಕೂಡ ಅಲ್ಲಿ ವ್ಯಸನಿಯಾದವನು ಬಹಳ ಪರಿಣಾಮದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನೀನು ಬರೋದು ಸಮ್ಮತವಲ್ಲ. ಆತನ ಹೇಳಿಕೆಯನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ, ನಿಶ್ಚಯ ನಿನಗೆ ಬಿಟ್ಟಿದ್ದು ಅಂತ. ಭೀಮಸೇನ ದೇವರು ಕೂಡ ಬೇಡ ಅಂತಾರೆ. ಎಲ್ಲ ಹಿತೈಷಿಗಳು ಬೇಡವೆಂದರು, ತನಗೂ ಗೊತ್ತಿದ್ದರು. ಯಮಧರ್ಮನ ಅವತಾರಿಯಾದ ಧರ್ಮರಾಜರಿಗೆ ಜೂಜಾಡಬಾರದು ಅಂತ ಇನ್ನೊಬ್ಬರು ಹೇಳಿಕೊಡಬೇಕೆ? ಗೊತ್ತಿಲ್ಲವ? ಗೊತ್ತಿದೆ, ಆದರೆ ಅದು ಸತ್ಯ ಅಂತ ಹೋದರು. ಏನು ಸತ್ಯವೆಂದರೆ ಆಹೂತೋ ನ ನಿವರ್ತೇಯಂ ಇತಿಮೇ ನಿಶ್ಚಿತಾಮತಿ. ನಾನು ಜೂಜಾಡೋದಿಲ್ಲ, ಯಾರಾದರೂ ಆಹ್ವಾನ ಮಾಡಿದರೆ ಆಡದೇ ಇರೋದಿಲ್ಲ ಅಂತ ತನ್ನ ಪ್ರತಿಜ್ಞೆ ಅಂತ, ಪ್ರತಿಜ್ಞೆಯ ಸತ್ಯತ್ವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಜೂಜಾಟಕ್ಕೆ ಧರ್ಮರಾಜರು ತೆರಳಿದ್ದಾರೆ. ಹಸ್ತಿನಾವತಿಗೆ ದೊಡ್ಡ ಒಂದು ಜೂಜಾಟದ ಭವನವನ್ನೇ ಸಾವಿರ ಕಂಬರ ಭವನ ನಿರ್ಮಾಣ ಮಾಡಿದ್ದಂತೆ. ಏನೋ ಗೊತ್ತಿಲ್ಲಪ್ಪ ದುರ್ಯೋಧನನಿಗೆ. ಆಟ ಪ್ರಾರಂಭವಾಗಿದೆ. ಶಕುನಿ ಹೇಳ್ತಾನೆ, ಬೇಕಾದ್ರೆ ಆಡೋದು ಬೇಡ ನೀನು ಅಂತ, ನೀನು ಆಡೇ ಆಡ್ತಾನೆ ಅಂತ ಗೊತ್ತಿದೆ. ಅಷ್ಟು ಮನಸ್ಸು ಕೆಟ್ಟೋಗಿದೆ. ಕಲಿಪ್ರವೇಶ ಆದ ಕಾರಣದಿಂದಲೇ ಇಂಥ ಪ್ರತಿಜ್ಞೆಯನ್ನು ಧರ್ಮರಾಜರು ಕೈಗೊಂಡಿದ್ದಾರೆ. ಆಚಾರ್ಯರೇ ಹೇಳ್ತಾರೆ, ಈ ಕಲಿಪ್ರವೇಶ ಇಲ್ಲದೆ ಹೋದರೆ ಇಂಥ ಪ್ರತಿಜ್ಞೆಯೂ ಮಾಡುತ್ತಿರಲಿಲ್ಲ, ಇಂಥ ಆಟವನ್ನು ಆಡುತ್ತಿರಲಿಲ್ಲ ಅಂತ. 4 ಮಂದಿ ಪಾಂಡವರು, ವಿದುರ, ಕುಂತಿ, ಇವರುಗಳಲ್ಲಿ ಕಲಿಪ್ರವೇಶ ಆಗಿರಲಿಲ್ಲ. ಅದರ ಹೊರತಾಗಿ ಧರ್ಮರಾಜರಿಗೆ, ಭೀಷ್ಮದ್ರೋಣಾದಿಗಳಿಗೇನೆ ಕಲಿಪ್ರವೇಶ ಆಗಿತ್ತು ಆ ಜೂಜಾಟ ಕಾಲದಲ್ಲಿ ಅಂತ. ಈ ರೀತಿ ಇದು ಸತ್ಯ ಅಂತ ಭಾವನೆ ಮಾಡಿ ಇದು ತನ್ನ ಧರ್ಮ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ ಜೂಜಾಡಿ ಮುಂದೆ ಪರಿಣಾಮ ಅದು ಊಹಾತೀತವಾದದ್ದು. ಎಷ್ಟು ಅವಮಾನ ಮಾಡಿಬಿಟ್ಟ, ಎಷ್ಟು ಸಂಪತ್ತನ್ನು ಧರ್ಮರಾಜರು ಕಳ್ಕೊಂಬೋದು. ಅಲ್ಪ ಸ್ವಲ್ಪವಲ್ಲ, ದಿನಕ್ಕೆ 1 ಲಕ್ಷ ಪಣಕ್ಕಿಟ್ಟು ಆಡಿದ್ರು, 100 ವರ್ಷ ಆಡಿದ್ದರೂ ಕೂಡ ಅದೇನು ಕರಗುವಂಥ ಸಂಪತ್ತಲ್ಲ. ಇಡೀ ರಾಜ್ಯವನ್ನೇ ಇಡೋದು, ತಮ್ಮಂದ್ರನ್ನೆಲ್ಲ ಪಣದಲ್ಲಿ ಇಡೋದು,
ತನ್ನನ್ನು ಇಡೋದು, ದ್ರೌಪದಿಯನ್ನು ಪಣಕ್ಕೆ ಇಡೋದು, ಇದೇನಿದು? ಕೇವಲ ಕಲಿಯ ಆಟವಿದು. ಸತ್ಯಕ್ಕೆ ಧರ್ಮಜನು ಲೆತ್ತ ಅವನಾಡಿ, ಅರ್ಥ ಎಲ್ಲ ಕಳ್ಕೊಂಡ, ಏನೇನು ಉಳಿದಿಲ್ಲ. ಒಂದು ಆಟಕ್ಕೆ ಇಡೀ ರಾಜ್ಯವನ್ನು ಇಡೋದು ಯಾರು ಹೇಳಿದ್ರಲ್ಲಿ? ಹೀಗೆ ಆಳಬಹುದಾ? ಹರಿಸಂಕಲ್ಪ ಹಾಗಿರಲಿ. ಇವರಿಗೆ ಅದರಿಂದ ಪುಣ್ಯವೃದ್ಧಿ ಆಯಿತು. ಆ ಪಾಪಿಗಳಿಗೆ ಮಹಾ ಪಾಪ ಅಂಟುಕೊಂಡು ಹಾಳಾಗಿ ಹೋಗಿದ್ದಾರೆ. ಆದರೂ ಕೂಡ ಸಂಸಾರದಲ್ಲಿ ದೇವತೆಗಳು ಪಾಪಿಗಳನ್ನು ದಂಡಿಸುವ ಯಮಧರ್ಮರಾಜನಾಗಿ ಅವತಾರ ಮಾಡಿ ಜೂಜಾಡಿ ಎಲ್ಲ ಕಳೆದುಕೊಂಡರೆ ಎಂದು ಅವತ್ತು ನಿರ್ಧನರಾಗಿ ದಾಸ್ಯದಲ್ಲಿ ಇದ್ದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವೆಂದರೆ ಅದು ಎಷ್ಟು ಕಷ್ಟ ಅವರಿಗೆ. ಬಹಳ ಖಿನ್ನರಾಗಿದ್ದಾರೆ ಆ ಸಂದರ್ಭದಲ್ಲಿ. ದ್ರೌಪದಿ ಕುಲವಧು ಮಹಾನುಭಾವಳು ವಿರಾಟರಾಜನ ಮನೆಯಲ್ಲಿ ಆ ಸುದೇಶ್ನೆಗೆ ದಾಸಿಯಾಗಿ ಸೈರಂಧ್ರಿಯಾಗಿ ಬದುಕುವ ಸಂದರ್ಭ. ಬ್ಯೂಟಿಷಿಯನ್ ಅಂತಾರಲ್ಲ, ಸೈರಂಧ್ರಿ ಅಂದರೆ ಅದೇ. ಆ ರೀತಿ ಬದುಕುವ ಪ್ರಸಂಗ ಯಾತಕ್ಕೆ ಬಂತು? ಸತ್ಯ, ನಾನು ಜೂಜಾಡೋರು ಧರ್ಮ ಅಂತ ಯಮಧರ್ಮರಾಜನ ಅವತಾರಿ ತಪ್ಪು ತಿಳಿದಿದ್ದೇ ಅಲ್ಲವೇ? ಮತ್ತೆ ವಿರಾಟರಾಯನ ಮನೆಯಲ್ಲಿ ತೊತ್ತಾದಳು ದ್ರೌಪದಿ. ತೊತ್ತು ಅಂದರೆ ದಾಸಿಯಾಗಿದ್ದಾಳೆ. 1 ವರ್ಷವ, 1 ದಿನವೋ 2 ದಿನವೋ ತಿಂಗಳೋ ಅಲ್ಲ, ಪೂರ್ಣ 1 ವರ್ಷ ದಾಸ್ಯದಿಂದ ಬದುಕುವಂತೆ ದ್ರೌಪದಿಗೆ ಒದಗಿ ಬಂದಿದೆ. ಜೊತೆಗೆ ಭೀಮಸೇನ ಅಡುಗೆ ಬಂಟರಾಗಿದ್ದರು 1 ವರ್ಷ. ಅಲ್ಲಿ ನಪುಂಸಕತ್ವವನ್ನು ಪ್ರದರ್ಶನ ಮಾಡುತ್ತಾ ನಾಟ್ಯವನ್ನು, ಸಂಗೀತವನ್ನು ಹೇಳಿಕೊಡುವವರಲ್ಲಿ ಅರ್ಜುನರಾದರೆ ನಕುಲ ಸಹದೇವರು ಇಬ್ಬರೂ ಕೂಡ ಗೋವುಗಳನ್ನು, ಅಶ್ವವನ್ನು ಅದನ್ನು ರಕ್ಷಣೆ ಮಾಡುತ್ತಾ ಅದನ್ನು ಕಾಯುತ್ತಾ ಇರುವ ಸಂದರ್ಭ. ಒಂದು ಮಾತು ನಾವು ಕೇಳ್ತೇವೆ, ಕುಂಜರ ಯೂಥಂಬು ಧೂಮ ಕುತ್ತುಕ ಸ್ವಚ್ಛನ್ ಎಂಬುದಾಗಿ. ಆನೆಗಳ ಹಿಂಡು ಸೊಳ್ಳೆಯ ಕುತ್ತಿಗೆಯಲ್ಲಿ ಸಿಕ್ಕಾಕ್ಕೊಂಡಿತು ಅಂತ ಅದರ ಭಾವ. ಅಲ್ಲಿ ಈ 5 ಮಂದಿ ಪಾಂಡವರು ಇಂದ್ರ ಪದವಿಯನ್ನು ಆಳಿದವರೇ. ಧರ್ಮರಾಜ 3ನೇ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಕೂತರೆ, 2ನೇ ಮನ್ವಂತರದಲ್ಲಿ ಭೀಮಸೇನ ರೋಚನಾಮಕನಾಗಿ ಇಂದ್ರ ಪದವಿಯನ್ನು ಆಳಿದರೆ, 5, 6 ಈ ಮನ್ವಂತರದಲ್ಲಿ ನಾಸತ್ಯ ದಸರಾ ಎಂಬ ನಾಮದಿಂದ ನಕುಲ ಸಹದೇವರು ಇಂದ್ರ ಪದವಿಯನ್ನು ಆಳಿದರೆ, 6, 7 ಈಗ 2 ಮನ್ವಂತರದಲ್ಲಿ ಪುರಂದರ ಮಂದ್ರದ್ಯುತ ಎಂಬ ನಾಮದಿಂದ ಈ ಅರ್ಜುನ ಇಂದ್ರ ಪದವಿಯನ್ನು ಆಳಿದ್ದಾರೆ. ಇಂದ್ರ ಪದವಿಯನ್ನು ಆಳೋದು ಅಂದರೆ ಅದು 5 ವರ್ಷವ, 5 ತಿಂಗಳ, ಏನದು? 71 ಚತುರ್ಯುಗ, 1 ಮನ್ವಂತರ. ಇಡೀ ಮನ್ವಂತರ ಇಂದ್ರ ಪದವಿಯನ್ನು ಆಡಿದ ಇವರ ಪ್ರಭಾವವೇನು? ಆನೆಗಳ ಹಿಂಡಷ್ಟೇ ಈ 5 ಮಂದಿ ಪಾಂಡವರು. ವಿರಾಟರಾಜನ ಒಂದು ಆಸ್ಥಾನವೆಂದರೆ ಈ ಮಹಾನುಭಾವರುಗಳು ಒಂದು ಚಿಕ್ಕ ಸೊಳ್ಳೆಯ ಕುತ್ತಿಗೆ ಇದ್ದಾಗಷ್ಟೇ. ಕುಂಜರಯೂಥಂಬು ಆನೆಗಳ ಹಿಂಡು, ಧೂಮ ಕೊತ್ತುಕ ಸ್ವಚ್ಛನ್ ಈ ಸೊಳ್ಳೆಯ ಕುತ್ತಿಗೆಯ ಜಾಗದಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಬಿಟ್ಟಿತಲ್ಲಪ್ಪ ಎಂಬುದಾಗಿ ನಾವು ಕೇಳ್ತೇವಲ್ಲಿ. ಈ ಪರಿಸ್ಥಿತಿಗೆ ಕಾರಣವೇನೆಂದರೆ ಈ ಸಂಸಾರವೇ ಇಷ್ಟು ಘೋರ. ದೇವತೆಗಳಾಗಲಿ ಬೇರೆ ಯಾರಾಗಲಿ, ದೇವತೆಗಳಿಗೆ ಅದು ಬೇಗ ಪರಿಹಾರವಾಗಿ ಬಿಡುತ್ತದೆ, ಅವರಿಗೆ ಪುಣ್ಯವೃದ್ಧಿ ಆಗುತ್ತದೆ. ಸಂಸಾರದಲ್ಲಿ ಅವರು ತಾಪಗೊಂಡಾಗ ಅದರಿಂದ ತೊಂದರೆ ಏನಾಗೋದಿಲ್ಲ. ನಮ್ಮಂಥ ಅಲ್ಪ ಮನುಷ್ಯರು ಸಂಸಾರ ಸುಖ ಶಾಶ್ವತ, ಈ ಸುಖ ಎಲ್ಲ ಮಂಗಲ ಅಂತ ಭಾವನೆ ಮಾಡಿದ್ರೆ ನಮ್ಮಷ್ಟು ಅಮಂಗಲರು ಯಾರಿದ್ದಾರಲ್ಲಿ? ಕಾಡಬೇಡದಿಂಗಳು. ಸಂಸಾರದಲ್ಲಿ ತೋರುವ ಅಲ್ಪ ಸುಖಕ್ಕೋಸ್ಕರ ನಾವು ಮಾಡುವ ಅನ್ಯಾಯ ಆತ್ಮಘಾತವೇ ಸರಿ ಅಂತ ರಾಜರ ಅಭಿಪ್ರಾಯ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ಹರಿಯು ಬಂಡಿ ಭುವನರ ಪಾರ್ಥನಿಗೆ ಭೂಮಂಡಲನಾಳುವ ಹರಿಶ್ಚಂದ್ರರಾಯನು
ಕೊಂಡವ ಕಾಯ್ದನು ಹೊಲೆಯಾನಾಗಿ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಸರ್ವೋತ್ತಮ ಪುರುಷೋತ್ತಮ ಪುಂಡರೀಕಾಕ್ಷ ಶ್ರೀಹರಿ ಎಲ್ಲರ ದುಃಖವನ್ನು ಪರಿಹಾರ ಮಾಡುವವನಿಗೆ ನ ಕರ್ಮಣ ವರ್ಧತೇನೋ ಕನೀಯಾನ್, ಕರ್ಮದಿಂದ ವೃದ್ಧಿಯೂ ಇಲ್ಲ, ಅದರ ಅಭಾವದಿಂದ ಖರಾಸವೂ ಇಲ್ಲದ ಭಗವಂತನಿಗೂ ಸಂಸಾರದಲ್ಲಿ ಈ ಸ್ಥಿತಿಯ ಪಾರ್ಥನಿಗೆ ಬಂಡಿಬೋವನಾದ. ಅವನ ರಥದ ಸಾರಥ್ಯವನ್ನು ಮಾಡಿದ, ಅದು ಕಾರುಣ್ಯದಿಂದ ಮಾಡಿದ್ದು. ಎಲ್ಲಿ ಸರ್ವೋತ್ತಮ, ಎಲ್ಲಿ ಅರ್ಜುನ? ಸಂಸಾರದಲ್ಲಿ ಏನೂ ಆಗಬಹುದು, ಸರ್ವೋತ್ತಮ ಸಾರಥ್ಯವನ್ನು ಮಾಡಿ ಪಾರ್ಥಸಾರಥಿ ಅಂತ ಹೆಸರು ಬೇರೆ ಇಟ್ಕೊಂಬಿಟ್ಟ ಅವನು. ಭೂಮಂಡಲನ ಆಳುವ, ಅಲ್ಲಿ ಹೆಚ್ಚು ಹೇಳೋದು ಏನೂ ಇಲ್ಲ, ವಿಡಂಬನೆ ಮಾಡಿದ್ದಾನೆ ಅರ್ಜುನನ ಮೇಲೆ ಕಾರುಣ್ಯದಿಂದ. ಇದೆಲ್ಲ ಮಾಡಿದ್ದು ವಿಡಂಬನೆ, ಚಿಂತೆ ಇಲ್ಲ, ಏನು ಬೇಕಾದ್ರೂ ಮಾಡ್ತಾವನು. ರಾಜಸೂಯ ಯಾಗದಲ್ಲಿ ಎಂಜಲನ್ನ ಎತ್ತಿದ್ದಾನಲ್ಲಿ, ಅದು ಅವನ ಕರ್ಮವಾ? ಅದಲ್ಲ, ಕಾರುಣ್ಯ ಭಗವಂತನದ್ದು. ಇಡೀ ಭೂಮಂಡಲವನ್ನು ಆಳಿದ ಹರಿಶ್ಚಂದ್ರ ರಾಯ ಚಕ್ರವರ್ತಿ ಸಾರ್ವಭೌಮ ರಾಜಸೂಯ ಯಾಗ ಮಾಡಿ ಇಂದ್ರದೇವರ ಸಭೆಯಲ್ಲಿ ಇವತ್ತಿಗೂ ಮೆರಿತಾ ಇದ್ದಾನೆ. ಅಂಥ ಹರಿಶ್ಚಂದ್ರ ರಾಯ ತನ್ನ ಮಗನ ಮೇಲಿನ ಮೋಹ, ಆ ಮಗು ತನಗೆ ಬೇಕು ಅಂತ ಒಂಚೂರು ಒಂದು 2-3 ಸುಳ್ಳು ಹೇಳ್ದ. ಪ್ರಾಕೃತರಂತೆ ಸುಳ್ಳೇ ಬದುಕಲ್ಲ, ರೋಹಿತಾಶ್ವರನ ಉಳಿಸಿಕೊಳ್ಳಬೇಕು ಅಂಥೇಳಿ ವರುಣದೇವರಿಗೆ ಹರಸಿಕೊಂಡಿದ್ದ. ತನಗೊಂದು ಸಂತಾನವಾದರೆ ಅದನ್ನು ನಿಂಗೆ ಬಲಿ ಕೊಡ್ತೀನಿ ಅಂತ. ಮೊದಲಾಗಲಿ ಸಂತಾನ, ತನಗೆ ಮಗುವೇ ಆಗೋದಿಲ್ಲ ಅಂತ ಅಂದುಕೊಂಡಿದ್ದಕ್ಕೆ ಮಗು ಆಯ್ತಲ್ಲ, ಅದನ್ನು ಬಲಿ ಕೊಡ್ತೀನಿ ಅಂದ ಕೂಡಲೇ ವರುಣದೇವರು ಬಂದು ಕೇಳಿದ್ರು, ಹೇಳಿದ್ಯಲ್ಲಪ್ಪ ಮಗು ಆಯ್ತಾ? ಅಯ್ಯಯ್ಯೋ, ಅದಕ್ಕೆ 10 ದಿನ ಕಳೆಯೋದು ಬೇಡವಾ ಅಂತ. ಮತ್ತೆ ಬಂದರು, ಅದಕ್ಕೆ ಹಲ್ಲು ಬರೋದು ಬೇಡವೆ ಅಂದರು. ಮತ್ತೆ ಬಂದರು ವರುಣದೇವರು, ಬೀಳೋ ಹಲ್ಲು ದೃಢವಾದ ಹಲ್ಲು ಬರಲಿ ಎಂದ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ 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 ಕಡೆಗೆ ಏನಾಯಿತು ಗೊತ್ತೇ? ಜಲೋದರ ರೋಗ ಬಂದು ಇನ್ನು ಸತ್ತೇ ಹೋಗ್ತಾನೆ ಅಂತಿದ್ದಾಗ ದೇವತೆಗಳಿಗೆ ಏನು ಬೇಕಾಗಿದೆ? ಬಲಿ ಬೇಕಾಗಿಲ್ಲ, ನಮ್ಮ ಸ್ವಾರ್ಥಕ್ಕೆ ನಾವು ಮಾಡೋದರು. ಹೋಗಲಿ ಬಿಡಪ್ಪ, ಅವನು ಬರಲಿ, ಇನ್ನೊಬ್ಬನ ನಾನು ಬಲಿ ಕೊಡು ಅಂತ ಹೇಳಿದಾಗ ಶುನಶ್ಚೇಪನನ್ನು ಅದನ್ನು ಸ್ವೀಕಾರ ಮಾಡಿ ಅವನನ್ನು ಬಲಿ ಕೊಡೋದು ಅಂತಾಗಿ ಮಗ ಉಳಿದ. ರೋಹಿತಾಶ್ವ ಸಾಯಲಿಲ್ಲ. ಶುನಶ್ಚೇಪನು ವಿಶ್ವಾಮಿತ್ರರ ಅನುಗ್ರಹದಿಂದ ಆತನು ತಪ್ಪಿಸಿಕೊಂಡ ನಿಜ. ಮುಂದೆಂದು ಕೆಲವು ಏನು ಸುಳ್ಳು ಆಡಿದ, ಜೀವಮಾನದಲ್ಲಿ ಆನಂತರದಲ್ಲಿ ಹರಿಶ್ಚಂದ್ರರಾಯ ಸುಳ್ಳು ಹೇಳಲೇ ಇಲ್ಲ. ಅದಕ್ಕೆ ಸತ್ಯ ಹರಿಶ್ಚಂದ್ರ ಅಂತ. ಬೇರೆಯವರು ಯಾರೂ ಸತ್ಯ ಆಡೋದಿಲ್ವೇ? ಇವನು ಆಡಿದ ಸತ್ಯ ಎಷ್ಟು ನಿಷ್ಠುರವೆಂದರೆ, ವಸಿಷ್ಠ ವಿಶ್ವಾಮಿತ್ರರು ಮಾರ್ಕಾಂಡೇಯ ಪುರಾಣದಲ್ಲಿ ಇದರ ವಿಸ್ತಾರವಿದೆ. ವಿಶ್ವಾಮಿತ್ರರು ಸುಳ್ಳು ಹೇಳಿಸಿಯೇ ತೀರುತ್ತೇನೆ, ಇವರಿಂದ ಅಧರ್ಮವನ್ನು ಮಾಡಿತೆಯೇ ತೀರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಭಾರೀ ಪ್ರಯತ್ನ ಪಟ್ಟರು. ಸುಳ್ಳು ಹೇಳಿಸ್ಲಿಕ್ಕೆ ಆಗಲೇ ಇಲ್ಲ. ಎಲ್ಲಿ ತನಕ ಇವನು ಸುಳ್ಳು ಹೇಳೋದಿಲ್ಲ ಅಂತ ಕುಲಪುರೋಹಿತರು ವಸಿಷ್ಠರು, ಸುಳ್ಳು ಹೇಳಿಸುತ್ತೇನೆ ಅಂತ ವಿಶ್ವಾಮಿತ್ರರು. ಆಗಲಿಲ್ಲ, ಸೋತರು. ಈ ಶಿಷ್ಯನ ಪರವಾಗಿ ವಸಿಷ್ಠರು ದೊಡ್ಡ ಪಕ್ಷಿ ರೂಪವನ್ನು ತಾಳಿ ಪೀಡಿಸಿದ ವಿಶ್ವಾಮಿತ್ರ ಅವರು ಒಂದು ಪಕ್ಷಿ ರೂಪದಿಂದ ಗಗನದಲ್ಲಿ ಹಲವಾರು ವರ್ಷ ಹೊಡೆದಾಡ್ಕೊಂಡಿರುತ್ತೆ. ವಿಶ್ವವಾತ್ಸಲ್ಯ ವಸಿಷ್ಠರಿಗೆ ನವಮಸ್ಕಂಧದಲ್ಲಿ ಈ ಮಾತು ಬರುತ್ತೆ. ಆಶ್ಚರ್ಯವಾಗತ್ತೆ. ತನ್ನ 100 ಮಂದಿ ಮಕ್ಕಳು ಸತ್ತಾಗ ಕೋಪ ಬರದಿದ್ದ ವಸಿಷ್ಠರಿಗೆ ಈ ವಿಶ್ವಾಮಿತ್ರರು ಇಷ್ಟು ಕಾಡಿಸಿದ್ರಲ್ಲಪ್ಪ ತನ್ನ ಶಿಷ್ಯರನ್ನು ಅಂಥೇಳಿ ಕೋಪಿಸಿಕೊಂಡು ಹೋರಾಡಿದ್ರು ಗಗನದಲ್ಲಿ. ಅವನ ಕೀರ್ತಿ ಅಜರಾಮರವಾಗಿ ಬಿಟ್ಟಿದೆ, ಅದು ಬೇರೆ ವಿಚಾರ. ಈ ವಿಶ್ವಾಮಿತ್ರರ ಹಠದಿಂದಷ್ಟೇ ಚಂಡಾಲನಾಗಿ, ಚಂಡಾಲನಾಗಲಿಲ್ಲ ಹರಿಶ್ಚಂದ್ರ ರಾಯ. ಧರ್ಮವನ್ನು ಬಿಡದೆ, ಕ್ಷಾತ್ರವನ್ನೂ ಬಿಡದೆ, ಕೊಟ್ಟ ಮಾತಿನಂತೆ
ಎಷ್ಟೋ ದೀರ್ಘಕಾಲ ಹರಿಶ್ಚಂದ್ರ ಘಾಟ್ ಅಂತ ಪ್ರಸಿದ್ಧಿ ಅಷ್ಟೇ. ಕಾಶಿಯಲ್ಲಿ ಸ್ಮಶಾನವನ್ನು ಕಾಯ್ದಿದ್ದಾನಲ್ಲಿ ಪುಣ್ಯಾತ್ಮ. ಒಬ್ಬ ಚಂಡಾಲನಿಗೆ ಸೇವಕನಂತೆ ಇರುವ ಪರಿಸ್ಥಿತಿ ಈ ಹರಿಶ್ಚಂದ್ರ ರಾಯನಿಗೆ ಬಂತು ಅಂದರೆ, ಇವತ್ತು ಸ್ವರ್ಗದಲ್ಲಿ ಇಂದ್ರದೇವರ ಸಭೆಯಲ್ಲಿ, ಸುಧರ್ಮ ಸಭೆಯಲ್ಲಿ ರಾರಾಜಿಸುತ್ತಿರುವ ಹರಿಶ್ಚಂದ್ರ ರಾಯನಿಗೆ ಸುಳ್ಳು ಹೇಳಬಾರ್ದು, ಸತ್ಯವನ್ನು ರಕ್ಷಿಸಿಕೊಳ್ಳಬೇಕು ಅಂತ ಹೊರಟಿದ್ದಕ್ಕೆ ಇಷ್ಟೆಲ್ಲ ಅವಘಡಗಳು ಉಂಟಾಯಿತು ಅಂತ ಹೇಳಿದ್ರೆ, ಸಂಸಾರದಲ್ಲಿ ನಾವು ಬಹಳ ಸುಖವಾಗಿ ಬದುಕ್ತೇವೆ, ಧರ್ಮದಿಂದಲೂ ಇರ್ತೇವೆ, ಸುಖವಾಗೂ ಇರ್ತೇವೆ ಅಂದರೆ ಅದು ಕಷ್ಟ. ಧರ್ಮದಿಂದ ಇರ್ತೀರ, ಕಷ್ಟಪಡಬೇಕು. ಯಾರ್ಯಾರು ಒಳ್ಳೊಳ್ಳೆ ಮಹಾಧಾರ್ಮಿಕರೋ ಅವರೆಲ್ಲ ಶ್ರಮಪಟ್ಟವರೇ. ಆದ್ದರಿಂದ ಇಲ್ಲಿ ಧರ್ಮಕ್ಕೆ ಬದುಕೋಣ, ಸುಖಕ್ಕೆ ಬದುಕೋದು ಬೇಡ. ಈ ಸುಖ ಕಾಳ ಬೆಳೆದಿಂಗಳು, ಕರಾಳ ಬೆಳೆದಿಂಗಳು, ಸುಖ ಅಲ್ಲ ಇದು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಾಗಿಲ ಕಾಯುವರು. ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು. ಅಪಾರ ಸಂಪತ್ತಿದ್ದಾಗ, ಅಧಿಕಾರ ಇದ್ದಾಗ, ಯೌವನ ಇದ್ದಾಗ, ಲೋಕಖ್ಯಾತಿ ಇದ್ದಾಗ ನೆಂಟರು ಇಷ್ಟರು ಹುಡುಕೊಂಡು ಬರ್ತಾರೆ ನಮ್ಮ ಬಳಿಗೆ. ಬಂಟಾರಾಗಿ ಬಾಗಿಲ ಕಾಯುವರು. ನಾ ಮಾಡ್ತೀನಿ, ನಿಮಗೆ ನನ್ನಿಂದ ಏನು ಸೇವೆ ಆಗಬೇಕು ಅಂತಲ್ಲ, ನಮ್ಮ ಮನೆ ಬಾಗಿಲು ನಾವು ಅವರನ್ನು ಆಹ್ವಾನ ಮಾಡದೇ ಹೋದರೂ ನಮ್ಮ ಸೇವೆಗೆ ಸದಾ ಸಿದ್ಧರಾಗಿ ಇರ್ತಾರವರು. ಒಂದು ವೇಳೆ ಅದೃಷ್ಟ ವ್ಯತ್ಯಾಸವಾಗಿ ಬಡತನ ನಮಗೆ ಬಂದು ಬಿಟ್ಟರೆ, ನಮ್ಮ ಮನೆಗೆ ತಾವೇ ಬಂದು ಬಾಗಿಲು ಕಾಯಲಿಕ್ಕೆ ಬಂದವರೇ ಒಂಟೆಯಂತೆ ಗೋಣಕ್ಕೆ ಅವ್ರ ಪಕ್ಕದಲ್ಲೇ ಹಾದು ಹೋದರೂ ಕೂಡ ಹೀಗೆ ಒಂಟೆಯಂತೆ ಅವ್ರ ಕತ್ತನ ಮೇಲೆ ಕೆತ್ತಿ ನೀವು ಬಂದಿದ್ದು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲವೆನ್ನುವಂತೆ ವಿಡಂಬನೆ ಮಾಡಿಬಿಡ್ತಾರಲ್ಲಿ. ಹಾಗಾದರೆ ಇಲ್ಲಿ ಸುಖ ಯಾವುದು, ದುಃಖ ಯಾವುದು? ಎರಡೂ ಬಂದು ಹೋಗಿದೆ, ಬರುತ್ತೆ ಹೋಗುತ್ತೆ. ಆ ಸುಖವೇ ಶಾಶ್ವತ ಅಂದ್ಕೊಂಡು ನಾವು ದಿಕ್ಕು ತೋಚದಂತೆ ಬದುಕಬಾರ್ದಲ್ಲಿ. ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲದಲ್ಲಿ ನಲಿವುತಿಹರು. ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬು ನಿನಗಿಲ್ಲ ನಡೆಯೆಂಬರು ಕಾಡ ಬೆಳೆದಿಂಗಳು. ಈ ಸಂಸಾರ ಕಾಳ ಬೆಳೆದಿಂಗಳು. ನಾವು ಒಳ್ಳೆಯ ಸುಗ್ರಾಸವನ್ನು ಭೋಜನ ಮಾಡುವಾಗ, ಉಡುಗೆ ತೊಡುಗೆಗಳನ್ನು ಸ್ವೀಕಾರ ಮಾಡುವಾಗ, ಕೊಳ್ಳಲು ಮಾರ್ಕೆಟ್ಗೆಲ್ಲ ಹೋಗಬೇಕಾದ್ರೆ, ನಾವು ದಾನ ಮಾಡಬೇಕಾದ್ರೆ ನಮಗೆ ಬೆಂಬಲ ಮಾಡುವ ಪರಿಸ್ಥಿತಿ ಇದೆ ಅಂತ ಎಲ್ಲರೂ ಗುಂಪು ಗುಂಪು ನಮ್ಮ ಜೊತೆಗಿರುತ್ತಲ್ಲಿ. ನೆಲದಾಡ್ತಾ ಇರ್ತಾರೆ, ನಮ್ಮ ಅನುಕೂಲವಾಗಿರ್ತಾರವರು. ಯಾಕೆ? ನಮಗೆ ದೇವರ ಅನುಕೂಲ್ಯ ಇರೋದರಿಂದ ಇವರೆಲ್ಲರೂ ಕೂಡ ನಮ್ಮ ಹಿಂದೆ ಜೋತು ಬಿದ್ದಿರ್ತಾರಲ್ಲಿ. ಬೆಂಬಲತನ ತಪ್ಪಿ ಎಂದರೆ ಇನ್ನೊಬ್ಬರಿಗೆ ಬೆಂಬಲಿಸುವ ಸ್ಥಿತಿ ನಮಗೆ ತಪ್ಪಿ ಹೋದರೆ, ಅಂದರೆ ಬಡತನ ಬಂದುಬಿಟ್ಟಾಗ ನಾವೇ ಸ್ವಲ್ಪ ಅನಾನುಕೂಲವಾಗಿದೆ. ನಾವು ನೋಡ್ತೀವಿ, ಇವತ್ತಿಗೂ ಕೂಡ ಅನೇಕ ದೃಷ್ಟಾಂತಗಳಿದೆ. ಎಲ್ಲ ಶ್ರೋತೃಗಳಿಗೆ ಇದು ಬಿಡಿಸಿ ಹೇಳುವ ಸಂದರ್ಭವಿಲ್ಲ, ಗೊತ್ತೇ ಇದೆ ಅಲ್ವೇ. ಇಂಬು ನಿನಗಿಲ್ಲ ನಡೆಯೆಂಬರು. ಅಯ್ಯಪ್ಪ ಏನು ಮಾಡೋದು, ಸಾರೀರಿ, ಏನು ಅನ್ಕೋಬೇಡಿ, ನಮ್ಮ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇ ಅಂದ್ಬಿಡ್ತಾರೆ. ಅವರು ಸರಿಯಾಗೇ ಇದ್ದರೂ ಕೂಡ ಇಂಥ ತಿರಸ್ಕಾರಕ್ಕೆ ಒಳಗಾಗಿ ಬಿಡ್ತಾರೆ. ಈ ಸುಖ ಶಾಶ್ವತ ಅಂತ ಅಂದುಕೊಂಡ ವ್ಯಕ್ತಿಗೆ ಮುಕ್ತಾಯದಲ್ಲಿ ಇವರಂತಾರಳ್ಳಿ, ಏರುವ ದಂಡಿಗೆ ನೂರಾಳು ಮಂದಿಯು ಮೂರು ದಿನದ ಭಾಗ್ಯ
ಝಣ ಝಣವು ನೂರಾರು ಸಾವಿರ ದಂಡವತ್ತೆತ್ತರೆ ರಂಗ ವಿಠಲನೆ ಗರಿಯಂಬುರಯ್ಯ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಒಬ್ಬ ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ, ಶ್ರೀಮಂತಿಗೆ ಇದ್ದಾಗ, ಅಥವಾ ರಾಜತನವೇ ಇದ್ದಾಗ ದಂಡಿಗೆ ಅಂತ ಹೇಳಿದರೆ ಪಾಲಕ್ಕಿಯಲ್ಲಿ ಕೂತುಕೊಂಡು ಬರ್ತಾನಳ್ಳಿ. 4 ಜನ ಸಾಕು ಹೊರಲಿಕ್ಕೆ. ದೇವರ ಅನುಗ್ರಹ ಇತ್ತು, ಅಧಿಕಾರವಿತ್ತು, ಯೌವನವಿತ್ತು. ಬಂದರು. ನಾವು ಹೊರ್ತೇನೆ, ನಾನು ಹೊರ್ತೇನೆ, 4 ಜನ ಸಾಕಲ್ಲ, ಇಲ್ಲ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಮೆರೆಸಿಬಿಡ್ತಾರಳ್ಳಿ. 100 ಮಂದಿಯು ಏರುವ ದಂಡಿಗೆ ನಾವು ಸೇವೆ ಮಾಡ್ತೀವಿ. ಇದು 2 ದಿನ, 3 ದಿನದ ಭಾಗ್ಯ, ಅಲ್ಪಕಾಲದ್ದು. ಝಣ 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 ಅಂದರೆ ಕಾಸು ಬೇಕಾದಷ್ಟಿರುತ್ತೆ. ಆಗ ಕಾಯನ್ನೇ ಇರ್ತಾಯಿತ್ತು. ಈಗ ನೋಟು ಬಂದು ಜಗತ್ತಿನ ಹಾಳು ಮಾಡ್ತಾ ಇದೆಯಲ್ಲ, ಅದು ಇರಲಿಲ್ಲ ಆಗ. ಕಾಂಚಾಣ ಝಣ ಝಣ ಇದ್ದಾಗ ಇಂಥ ಒಂದು ಆನುಕೂಲ್ಯ ಎಲ್ಲರಿಗೂ ಇರುತ್ತಲ್ಲಿ. 100,000 ದಂಡವು ತೆತ್ತರೆ ಪ್ರಕೃತಿ ವಿಕೋಪದಿಂದಲೋ ಅಥವಾ ಅದೃಷ್ಟ ವ್ಯತ್ಯಾಸವಾದಾಗ ರಂಗವಿಠಲನೆ ಸರಿ ಮಾಡಿದೆಯೋ ಅವನಿಗೆ ದಂಡ ಆಯಿತು ನೋಡಿ, ಏನಿಲ್ಲದೆ ಹೋಗಿಬಿಟ್ಟ. ರಂಗವಿಠಲನೆ ಗರಿ ಎಂಬರು, ಸರಿ ಎಂಬರು, ದೇವರು ಸರಿಯಾಗಿ ಕೊಟ್ಟ ಶಿಕ್ಷೆ ಅಂತ ಹಿಂದಿನ ದಿನ ಅವ್ರಿಗೆ ಸೇವೆ ಮಾಡಲಿಕ್ಕೆ ಬಂದವನು ಅವನು ಪಾಲಕಿಯಲ್ಲಿ ಕೂಡಿಸಿ ಮೆರೆಸಬೇಕು ಅಂತ ಬಂದವರೇ ಕೆಲವು ಗಂಟೆಗಳ ವ್ಯತ್ಯಾಸದಲ್ಲಿ ಇವನಿಗೆ ಆಗಬೇಕಾಗಿದ್ದೇ ಆಯ್ತು. ಇಂಥ ಅಹಂಕಾರಿಗೆ, ಅವನಿಗೇನು ಅಹಂಕಾರ ಇರಬೇಕಾಗಿಲ್ಲ, ಹೊಟ್ಟೆ ಕಿಚ್ಚಿರುತ್ತಲ್ಲ ಅದು ಹೀಗೆ ಮಾಡಿಸಿಬಿಡುತ್ತದೆ. ಈ ರೀತಿಯಲ್ಲಿ ಸಂಸಾರ ಸುಖದಲ್ಲಿ ವೈರಾಗ್ಯ ಬರಲಿ ಎಂಬ ಕಾರುಣ್ಯದಿಂದ ಈ ಒಂದು ಕೃತಿಯನ್ನು, ಸಾವಿರಾರು ಕೃತಿಗಳಲ್ಲಿ ಇದು ಒಂದು ಕೃತಿ, ದೊಡ್ಡ ಕಾರುಣ್ಯ ನಮಗೆ. ಭವಾಟವಿ ವರ್ಣನೆ ಎಂಬುದಾಗಿ ಪಂಚಮ ಸ್ಕಂಧದಲ್ಲಿ ನಾವು ನೋಡ್ತೇವೆ. ಆ ಭವಾಟವಿಯ ವರ್ಣನೆಯಲ್ಲಿ ಇಂಥದ್ದು ಮಾತು, ಕೆಲವು ಸೊಲ್ಲುಗಳನ್ನೆಲ್ಲ ನಾವು ಕಾಣ್ತೇವಲ್ಲಿ. ನಾವು ಅನುಕೂಲವಾಗಿದ್ದಾಗ ಲೋಕವೆಲ್ಲ ಅನುಕೂಲವಾಗಿರೋದು ಅಂದರೆ ಏನು ಗೊತ್ತಾಯಿ? ಅನುಕೂಲೇ ಜಗನ್ನಾಥೆ ಅನುಕೂಲಂ ಜಗತ್ಸರ್ವಂ, ಪ್ರತಿಕೂಲೇ ಜಗನ್ನಾಥೆ ಪ್ರತಿಕೂಲಂ ಜಗತ್ಸರ್ವಂ. ಹರಿಯ ಕೃಪೆ ಇತ್ತು ಅಂದರೆ ಲೋಕವೆಲ್ಲ ನಮ್ಮನ್ನು ಆದರ ಮಾಡುತ್ತೆ. ದೇವರು ಸ್ವಲ್ಪ ನಮ್ಮ ಪ್ರಾರಬ್ಧದಿಂದ ದುಃಖ ಪಡುವ ಪರಿಸ್ಥಿತಿ ಬಂದರೆ ಆಯ್ತಲ್ಪ, ಸರಿಯಾಗಾಯ್ತು ಇವನಿಗೆ ಅಂತ ಲೋಕವೆಲ್ಲ ನಮ್ಮನ್ನು ದೂರ ಮಾಡಿಬಿಡುತ್ತೆ. ಅದಕ್ಕೆ ನಾವೇ ಕಷ್ಟದಲ್ಲೇ ಇದ್ದುಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಸಂಸಾರವೇ ದೊಡ್ಡ ಗೊಂಡಾರಣ್ಯ, ಇದು ಕಷ್ಟವೇ ಅಂತ ಮುಖ್ಯ ಜ್ಞಾನ ನಮಗಿರಬೇಕು ಅಂತ ಶ್ರೀಪಾದರಾಜರು ತಿಳಿಸಿಕೊಟ್ಟಿದ್ದಾರಲ್ಲಿ. ಇಷ್ಟು ತಾತ್ಪರ್ಯ ಈ ಕೆಲವು ಸೊಲ್ಲುಗಳನ್ನು ನೋಡಿದಾಗ ಭೌತಿಕ ಸುಖದ ಹಿಂದೆ ನಾವು ಸಾಗಿದರೆ ನಾವು ಮಹಾಮೂರ್ಖರು. ಮೋಕ್ಷ ಸುಖಕ್ಕೋಸ್ಕರವಾಗಿಯೇ ನಮ್ಮ ಬದುಕಿದ್ದರೆ ಈ ಕಷ್ಟ ಯಾವುದು ಕಷ್ಟವಾಗೋದಿಲ್ಲ. ಈ ಅಲ್ಪ ಸುಖಕ್ಕೋಸ್ಕರ ಹಾತೊರೆದು ಬದುಕುವವನಿಗೆ ಅವನ ಪರಿಸ್ಥಿತಿ ಏನಾಗತ್ತೆ ಅಂದರೆ ಸ್ವಲ್ಪ ಕಷ್ಟ ಬಂದರೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಒದ್ದಾಡಿ ಬಿಡ್ತಾನಲ್ಲಿ. ಅದಾಗಬಾರ್ದ. ಅಲ್ಪ ಅಸ್ಥಿರ ಸುಖ ಖದ್ಯೋತಿಕಾಸು ದ್ಯೋತಮಾನಾಸ್ವಪಿ ಅಂತ ಟೀಕಾಕೃತ್ಪಾದರು ತತ್ವೋದ್ಯೋತ ಗ್ರಂಥದಲ್ಲಿ ತಿಳಿಸಿದ ಹಾಗೆ ಅಲ್ಪವಾದ ಅಸ್ಥಿರವಾದ ಸುಖ ಅದು ಸುಖವೇ ಅಲ್ಲ ಅಂತ ಭಾವನೆ ಮಾಡಿ ಸಂಸಾರದಲ್ಲಿ ಸುಖವನ್ನು ಅಪೇಕ್ಷಿಸದೆ ಸುಖರೂಪಿಯಾದ ಪರಮಾತ್ಮನ ಒಲುಮೆಯನ್ನು ನಿರೀಕ್ಷಿಸುತ್ತಾ ಅವನು ಹೇಗೆ ಹೇಳ್ತಾನೋ ಹಾಗೆ ಬದುಕಿ ಜನ್ಮ ಸಾಫಲ್ಯವನ್ನು ಮಾಡಿಕೊಳ್ಳಬೇಕು ಅಂತ ಶ್ರೀಪಾದರಾಜರ ಈ ಒಂದು ಅನುಸಂಧಾನದ ಕೆಲವು ನುಡಿಗಳನ್ನು ಹೇಳುವ ಭಾಗ್ಯವನ್ನು ಸ್ವಾಮಿ ಕೊಟ್ಟಿದ್ದಾನೆ. ಈ ಮಾತಿನಿಂದ ಶ್ರೀಪಾದರಾಚಾರ್ಯ ಗುರು ಸಾರ್ವಭೌಮ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಿನಾಥ ದೇವರು ಪ್ರೀತರಾಗಲಿ. ಈ ಒಂದು ಚಿಂತನೆಗೋಸ್ಕರವಾಗಿ ಶ್ರೀ ನಾಗೇಂದ್ರ ಹಾಗೂ ಶ್ರೀ ಮುರಳಿ ಕುಟುಂಬದವರು ಮಾಡಿದ್ದಾರೆ. ಅವರಿಗೆ ಶ್ರೀಪಾದರಾಜ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರುಕ್ಮಿಣೀ ಸತ್ಯಭಾಮ ಸಹಿತ ಗೋಪಾಲಕೃಷ್ಣನು
ಸಂಸಾರದಲ್ಲಿ ಸಾಧನೆಗೆ ಆನುಕೂಲ್ಯವನ್ನು ಉಂಟು ಮಾಡಲಿ. ದೇವರ ಅನುಗ್ರಹವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.